ನಿಶ್ಚಯ ರೂಪ ಮುತ್ತುರಾಜ್ ನಮ್ಮ ಮನೆಯಿಂದ ಹೋದನಲ್ಲ. ಬನ್ನಿ ಮಾವ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಇವತ್ತು ಮಾವ ಏನೋ ಬಿಡುಗಡೆ ಆಗ್ತಾ ಇದಾರಂತೆ. ಹೌದೇನು? ಮುಂದೇನು ಮಾಡುವುದು ರೂಪ? ಹೌದು, ನೀವೇಕೆ ಇಷ್ಟೊಂದು ಭಯ ಪಡ್ತಾ ಇದ್ದೀರಾ ಅಂತ ಅರ್ಥ ಆಗ್ಲಿಲ್ಲ. ಅವನೇನ್ ಹುಲಿನ ಅಂತ? ಹಾಗಲ್ಲ ರೂಪ, ಶಕ್ತಿ ಅಣ್ಣನ ಎದುರು ನಿಂತು ಮಾತನಾಡಲು ನನಗೆ ಧೈರ್ಯ ಬರಬೇಕಲ್ಲ ರೂಪ. ಅಯ್ಯೋ, ಇದ್ದೇ ಇದೆಯಲ್ಲ ಹಳೆ ಚಾಳಿ. ಅವ್ರಿಬ್ಬರಿಗೂ ಕೆಟ್ಟ ಸಂಬಂಧ ಆಯ್ತು, ಅದನ್ನ ನಾವು ಕಣ್ಣಾರೆ ನೋಡಿದ್ವಿ, ಅದಕ್ಕೋಸ್ಕರನೇ ಅವ್ರನ್ನ ಮನೆ ಬಿಟ್ಟು ಆಚೆ ಹಾಕಿದ್ವಿ ಅಂತ ಹೇಳಿದ್ರಾಯ್ತು. ಶಕ್ತಿ ಅಣ್ಣನ ಎದುರು ನಿಂತು ಮಾತನಾಡಲು ನನಗೆ ಧೈರ್ಯ ಬರಬೇಕಲ್ಲ ರೂಪ. ಅಯ್ಯೋ ಮಾವ, ಹೆಣ್ಣಾಗಿರೋ ನಾನು ಇಷ್ಟೊಂದು ಧೈರ್ಯವಾಗಿ ಇರ್ಬೇಕಾದ್ರೆ ಗಂಡ್ಸಾಗಿ ನಿಮ್ಗೆ ಸ್ವಲ್ಪ ಧೈರ್ಯನೇ ಇಲ್ವಾ? ಸ್ವಲ್ಪ ನನ್ನನ್ನ ನೋಡಿ ಕಲ್ತ್ಕೊಳ್ಳಿ, ಧೈರ್ಯ ಬರುತ್ತೆ. ಆಯ್ತು ರೂಪ, ಶಕ್ತಿ ಬರಲಿ. ಧೈರ್ಯವಾಗಿ ನಾವಿಬ್ಬರು ಸೇರಿ ಅವನನ್ನು ಎದುರಿಸೋಣ. ಇಂದು ನಾನು ಅಥವಾ ಅವನು ನಿಶ್ಚಯವಾಗಿ ಬಿಡಲಿ. ಅಬ್ಬಾ, ಇದ್ದಪ್ಪ ಗಂಡಸ್ತನ ಅಂದ್ರೆ ಹೀಗಿರ್ಬೇಕು ನಮ್ ರಾಮ ಮಾಮ ಅಂದ್ರೆ. ಏನು ವಿಚಾರಿಸುತ್ತಿರುವೆ ಬಾರೂಪ? ನಿನ್ನ ಸಿಹಿ ತುಟಿಯಿಂದ ಮುತ್ತನ್ನು ನೀಡು, ಆಮೇಲೆ ನಾವಿಬ್ಬರು ಅಕ್ಕಿಯಂತೆ ತೇಲೋಣ ಆಕಾಶದಲ್ಲಿ. ಕಾವೇರಿ ಅವರು ಮನೆಯಲ್ಲಿಲ್ಲ. ಎಲ್ಲಿ ಹೋಗಿದ್ದಾರೆ ರಾಮು? ಮನೆ ಬಿಟ್ಟು ಹೋಗಿದ್ದಾರೆ. ಕಾರಣ? ಮನುಷ್ಯನ ರೂಪದಲ್ಲಿ ಜೀವಿಸಿದರೆ ಮನೆ ಬಿಟ್ಟು ಹೋಗುವ ಪ್ರಸಂಗ ಬರುವುದಿಲ್ಲ. ಬೀದಿಯ ನಾಯಿಯಂತೆ ನಾಚಿಕೆ ಬಿಟ್ಟು ನಡೆದರೆ ಮನೆ ಬಿಟ್ಟು ಹೋಗುವ ಪ್ರಸಂಗ ಬರುತ್ತದೆ. ರಾಮು, ನಿನ್ನ ಮಾತಿನ ಅರ್ಥ ನನಗಾಗಲಿಲ್ಲ. ಅದೇನೆಂದು ಬಿಡಿಸಿ ಹೇಳು ರಾಮು. ಯಾವ ಬಾಯಿಂದ ಹೇಳಲಿ ಅವರು ಮಾಡಿದ ಪಾಪವನ್ನು? ರಾಮು, ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡ. ಅದೇನಾಯಿತೆಂದು ಹೇಳಪ್ಪ. ಹೌದು, ಯಾಕೆ ಮಾವ ನಿನ್ ಮಾವಂಗೆ ಬಲವಂತ ಮಾಡ್ತಾ ಇದೀಯಾ? ನೋಡಿ, ಏನಾಯ್ತು ಅಂತ ನೀವೇನ್ ಹೇಳೋದ್ ಬೇಡ, ನಾನ್ ಹೇಳ್ತೀನಿ ಕೇಳಿ. ಬೇಮನ್ ಮಾವ ನಿನ್ನ ಹೆಂಡತಿ ನಡುವೆ ಕೆಟ್ಟ ಸಂಬಂಧ ಆಯ್ತು. ನಾವು ಕಣ್ಣಾರೆ ನೋಡಿದ್ದಕ್ಕೇನೆ ಅವ್ರು ನಮ್ಮ ಮನೆ ಬಿಟ್ಟು ಆಚೆ ಕಳ್ಸಿದ್ದು. ರೂಪ, ಏನ್ ಮಾತನಾಡುತ್ತಿರುವೆ? ನಿನ್ನ ಎದುರು ನಿಂತಿರುವುದು ಸಾಮಾನ್ಯನಲ್ಲ, ಸರ್ದಾರ ಶಕ್ತಿ ನಿಂತಿದ್ದಾನೆ ಎಂದು ಯೋಚನೆ ಮಾಡಿ ಮಾತನಾಡುವುದನ್ನು ಕಲಿತುಕೋ. ತುಂಬಾ ಚೆನ್ನಾಗಿ ಯೋಚನೆ ಮಾಡ್ತಾ ಇದೀನಿ. ನೀನು ಜೈಲಲ್ಲಿ ಇದ್ದಿದ್ದಕ್ಕೆ ಪಾಪ ಅವ್ರು ತುಂಬಾ ಹೆಲ್ಪ್ ಆಯ್ತು. ನೀನು ಜೈಲಲ್ಲಿ ಕೂತ್ಕೊಂಡ್ರೆ ಅವಳು ತಾನೆ ಏನ್ ಮಾಡ್ತಾಳೆ ಹೇಳು? ಪಾಪ ಅವಳು ಮಾವನ್ನ ಉಪಯೋಗಿಸ್ಕೊಂಡ್ಲು ಅಷ್ಟೇ. ಅಂದರೆ ನಿನ್ನ ಮಾತಿನ ಅರ್ಥ? ಅಂದ್ರೆ ನಿನ್ನ ಮಾತಿನ ಅರ್ಥ, ನನ್ನ ಮಾತಿನ ಅರ್ಥ, ನಿನ್ನ ಜೈಲಲ್ಲಿ ಇರ್ಬೇಕಾದ್ರೆ ನಿನ್ನ ಹೆಂಡತಿ ಮಾವನ ಜೊತೆ ಕೆಟ್ಟ ಸಂಬಂಧ ಇಟ್ಕೊಂಡಿದ್ಲು ಅಂತ. ಮಾತನಾಡಿದರೆ ನಿನ್ನನ್ನು ಇಲ್ಲೇ ಗುದ್ದಿಕೊಳ್ಳುತ್ತೇನೆ. ನನ್ನ ಹೆಂಡತಿಗೆ ಕೈಯಾಳಿ ಎಂದು ಹೇಳುತ್ತಿರುವಿಯಲ್ಲ, ನನ್ನ ಹೆಂಡತಿ ಕೈಯಾಳಿ ಅಲ್ಲ ಕಡೆ, ನೀನು ಕೈಯಾಳಿ. ನನ್ನ ಹೆಂಡತಿ ಗಂಗೆ ಅಷ್ಟೇ ಅಂತವಳ ಬಗ್ಗೆ ನಡತೆ ಕೆಟ್ಟವಳು ಎಂದು ಮಾತನಾಡುತ್ತಿರುವಿಯಲ್ಲ, ನಿನಗೆಷ್ಟಿರಬೇಕು ಸೊಕ್ಕು? ಸೊಕ್ಕಿರುವುದು ರೂಪಳಿಗಲ್ಲ, ನಿನ್ನ
ಹೆಂಡತಿಗೆ ನೋಡು, ನಾವೇ ಕಣ್ಣಾರೆ ಕಂಡಿದ್ದೇವೆ ಭೀಮಣ್ಣನ ತೋಳ ತೆಕ್ಕೆಯಲ್ಲಿ ನಿನ್ನ ಹೆಂಡತಿ ತೇಲಾಡುವುದನ್ನು. ರಾಮು, ನಿನ್ನ ಮಾತಿನ ಅರ್ಥ ಆಗಲಿಲ್ಲ. ರಾಮು, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಿ ಎಂದು ಗುರಿಯರು ಹೇಳಿದ್ದಾರಪ್ಪ. ಭೀಮಣ್ಣ ಶ್ರೀರಾಮಚಂದ್ರ ಇದ್ದಾಗೆ. ಶಕ್ತಿಯಣ್ಣ ಭೀಮಣ್ಣ ರಾಮನಲ್ಲ, ತಮ್ಮನ ಹೆಂಡತಿಯೊಡನೆ ಕಾಮ ಸುಖ ಪಡುತ್ತಿರುವ ರಾವಣ ಹುಟ್ಟಿದ ದ್ರೋಹಿ. ದೇವರಂತಿರುವ ಅಣ್ಣನಿಗೆ ದೆವ್ವ ಎಂದು ಮಾತನಾಡುತ್ತಿರುವಿಯಲ್ಲ, ಎಷ್ಟಿರಬೇಕು ಸೊಕ್ಕು. ರಾಮು, ಕಷ್ಟದಲ್ಲಿದ್ದಾಗ ಕೂಲಿ ನಾಲಿ ಮಾಡಿ ನಮ್ಮನ್ನು ಸಾಕಿದ್ದನ್ನು ಮರೆತಿಯರೋ ಕಿರಾತಕ. ನಾನು ಹಸಿದಿದ್ದರು ಮತ್ತೊಬ್ಬರಿಗೆ ಅನ್ನ ನೀಡುವ ನನ್ನ ದೇವರು ನನ್ನ ಅಣ್ಣ, ಅಂತವನಿಗೆ ನಡೆದಗೆಟ್ಟವನು ಎಂದು ಹೇಳುತ್ತಿರುವಿಯಲ್ಲ, ನೀನೆಂತವನಿರಬೇಕು? ನಿನ್ನ ದೃಷ್ಟಿಯಲ್ಲಿ ದೇವರಿರಬಹುದು, ಆದರೆ ನನ್ನ ದೃಷ್ಟಿಯಲ್ಲಿ ಅವನೊಬ್ಬ ದೆವ್ವ. ಓದಿ, ನೀನು ತಿಳಿದವನಾಗಿ ವಿಚಾರ ಮಾಡಿ ಮಾತನಾಡುವ ತಾಳ್ಮೆ ನಿನ್ನಲ್ಲಿಲ್ಲ. ರಾಮು, ಒಡ ಹುಟ್ಟಿದವನೆಂದು ನಾನು ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದೇನೆ. ಇದೇ ಮಾತನ್ನು ಬೇರೆ ಯಾರಾದರೂ ಆಡಿದ್ದರೆ ಅವನು ರುಂಡವನ್ನು ಕತ್ತರಿಸಿ ಊರ ಮುಂದಿನ ಅಗಸಿ ಬಾಗಿಲಿಗೆ ನೇತಾಕಿ ಬಿಡುತ್ತಿದ್ದೆ. ನಿನ್ನ ದೃಷ್ಟಿಯಲ್ಲಿ ದೇವರಿರಬಹುದು, ಆದರೆ ನನ್ನ ದೃಷ್ಟಿಯಲ್ಲಿ ಅವನೊಬ್ಬ ದೆವ್ವ. ಹುಚ್ಚು ನಾಯಿ. ಕಷ್ಟದಲ್ಲಿದ್ದಾಗ ಕೂಲಿ ನಾಲಿ ಮಾಡಿ ಸಾಕಿದ್ದನ್ನು ಮರೆತೇನೋ ಕಿರಾತಕ. ನಾನು ಹಸಿದಿದ್ದರೂ ನಮಗೆ ಅನ್ನ ನೀಡುವ ದೇವರು ನನ್ನ ಅಣ್ಣ. ದೆವ್ವ ಅನ್ನುವೆಲ್ಲ, ನೀನೆಂತ ಏಸಿ ಇರಬೇಕು? ಕಾಸು ಬಾಳದ ಇಂತ ಏಸಿ ಹೆಣ್ಣಿನ ಮಾತಿಗೆ ಬೆಲೆ ಕೊಟ್ಟು ದೇವರಂತಿರುವ ಅಣ್ಣನನ್ನು ಮನೆಯಿಂದ ಹೊರ ಹಾಕಿರುವೆಯಲ್ಲ, ನೀನು ಸತ್ತಾಗ ನಿಜವಾಗಲು ನರಕಕ್ಕೆ ಹೋಗುವೆ. ಸೋಗಲಾಡಿ ಹೆಣ್ಣೆ, ನಮ್ಮ ಮನೆತನವನ್ನು ಬೆಳಗಬೇಕಾದ ನೀನು ನಮ್ಮ ಮನೆತನಕ್ಕೆ ಬೆಂಕಿ ಹಚ್ಚಿ ಅಣ್ಣ ತಮ್ಮಂದಿರು ನಗಲಿಸಿ ನಗುತ್ತಿರುವೆಯಲ್ಲ. ನಗು ರೂಪ, ನಗು. ಎತ್ತ ತಾಯಿಗೆ ಗೌರವ, ಭಾರತ ಮಾತೆಗೆ ಪ್ರಾಣ ಕೊಡಲು ಸಿದ್ಧನಾಗಿರುವ ಈ ಶಕ್ತಿಯವರು ನಿನ್ನ ಹುಡುಗಾಟವನ್ನು ನೀನೇನಾದರೂ ಮುಂದುವರಿಸಿದ್ದೆ ಆದರೆ ನೀನು ಹೆಣ್ಣೆಂಬುದನ್ನು ಮರೆತು ಈ ನನ್ನ ಕೊಡ್ಲಿಯಿಂದ ನಿನ್ನ ರುಂಡವನ್ನು ಕತ್ತರಿಸಿ ಊರ ಮುಂದಿನ ಅಗಸಿ ಬಾಗಿಲಿಗೆ ನೇತಾಕಿ ಬಿಡುತ್ತೇನೆ. ಎಚ್ಚರ. ರಾಮು, ಇನ್ನಾದರೂ ಇಂಥ ಏಸಿ ಹೆಣ್ಣಿನ ಮಾತಿಗೆ ಬೆಲೆ ಕೊಡುವುದನ್ನು ಬಿಟ್ಟು ಗಂಡಾಗಿ ಬದುಕುವುದನ್ನು ಕಲಿತುಕೋ. ನಾನಿನ್ನು ಬರುತ್ತೇನೆ. ನೀನು ಬಾರಿ ದೊಡ್ಡ ಗಂಡಸು ಅಂತ ತಿಳ್ಕೊಂಡಿದ್ಯಾ? ನಿನಗೆ ಮಾತ್ರ ಧೈರ್ಯ ಅಂತ ಅನ್ಕೊಂಡಿದ್ಯಾ? ನಿನಗಿಂತ ಹೆಚ್ಚು ಧೈರ್ಯ ನನಗೂ ಇದೆ. ಧೈರ್ಯ ಇದೆ ನಿಜ ರೂಪ, ಆದರೂ ಶಕ್ತಿಯನ್ನ ಆಡಿದ ಮಾತುಗಳಲ್ಲಿ ಅರ್ಥವಿದೆ. ನಾವು ದುಡುಕಿದೆವನಿಸುತ್ತೆ. ಅಯ್ಯಯ್ಯ ಮಾವ, ಇಷ್ಟೊತ್ತಾದ್ರೂ ನೀನು ಆ ಶಕ್ತಿ ಮಾತಾಡಿದ ಮಾತುಗಳಿಗೆ ನೀನ್ ಯಾಕೆ ತಲೆ ಕೆಡ್ಸ್ಕೋತೀಯ ಅಂತ. ಅದೆಲ್ಲ ತಲೆ ಕೆಡ್ಸ್ಕೊಡೋದ್ ಬಿಟ್ಟಾಕು. ಅವನ ಜೊತೆ ಮಾತಾಡಿ ತುಂಬಾ ಬೇಜಾರಾಗಿದೆ ಅಂದ್ರೆ ನೀವು ಪಾರ್ಕ್